ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ನಾನು ಬೇರೆ ವಿಷಯವಾಗಿ ಬಂದಿದ್ದೀನಿ. ಸೊ ಏನು ಅಂತಂದ್ರೆ ಎಸ್ ಎಸ್ ಸಿ ನೇಮಕಾತಿ ಆಲ್ರೆಡಿ ನೋಟಿಫಿಕೇಶನ್ ಬಂದಿರುವಂಥದ್ದು. ಸೊ ಈಗ ನಾವು ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟರ್ನು, ಕಟ್ ಆಫ್, ಬುಕ್ಸು, ಕ್ವಶನ್ ಪೇಪರ್ಸು ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿರುತ್ತೆ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನಾನು ಇವಾಗ ಹೇಳುವಂಥ ಬುಕ್ಸ್ಗಳು, ಕ್ವಶನ್ ಪೇಪರ್ಸ್ಗಳನ್ನ ನೀವು ಖಂಡಿತವಾಗ್ಲೂ ರೆಫರ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಕಟ್ ಆಫ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸಿಲೆಬಸ್ ಹೇಗಿರುತ್ತೆ ಅನ್ನೋದನ್ನ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಬನ್ನಿ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ಸೊ ನೋಡಿ, ಮೊದಲಿಗೆ ಸೊ ನೋಟಿಫಿಕೇಶನ್ ಬಂದಿರೋ ಪ್ರಕಾರ ಸೊ ಆಲ್ರೆಡಿ 23ನೇ ತಾರೀಕಿಂದ ಅಂದ್ರೆ ನಿನ್ನೆಯಿಂದ ಶುರುವಾಗಿರುವಂಥದ್ದು. ಸೊ ಕೊನೆ ದಿನಾಂಕ 23 ಜನವರಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಒಂದು ತಿಂಗಳು ಟೈಮ್ ಕೊಟ್ಟಿರುವಂಥದ್ದು. ಮತ್ತೆ ಕೊನೆ ದಿನಾಂಕ ಫೀ ಪೇಮೆಂಟ್ ಎಲ್ಲ ಮಾಡೋದಕ್ಕೆ ಸೊ 25, ಸೊ 2 ದಿನ ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಫೀ ಪೇಮೆಂಟ್ಗೆ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವಾಗ ಇರುತ್ತೆ ಅಂತಂದ್ರೆ ಏಪ್ರಿಲ್ ಅಲ್ಲಿ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಥದ್ದೇ ಡೇಟ್ ಅಂತ ಹೇಳಿ ಕೊಟ್ಟಿಲ್ಲ, ಖಂಡಿತವಾಗ್ಲೂ ಅವ್ರು ನಿಮಗೆ ನೋಟಿಫೈ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಟೈರ್ 2 ಮತ್ತೆ ಟೈರ್ 3 ಎಕ್ಸಾಮಿನೇಷನ್ಗೆ ನೋಟಿಫೈಡ್ ಲೇಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಆಮೇಲೆ ತಿಳಿಸೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಎಲ್ಲಾನು ಡೇಟ್ಸ್ಗಳು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ನೋಟ್ ಡೌನ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನೆಕ್ಸ್ಟ್ ಮುಂದಿನದಾಗಿ ನೋಡಿ, ಸೊ 36 ತರಹದ ಬೇರೆ ಬೇರೆ ಹುದ್ದೆಗಳಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದು ಅಸಿಸ್ಟೆಂಟ್ ಆಡಿಟ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಏನಿದೆ, ಸೊ ಇದಕ್ಕೆ ಸ್ಪೆಸಿಫಿಕ್ ಇದೆ ಅಂತಂದ್ರೆ ಈ ಡಿಗ್ರಿ ಜೊತೆಗೆ ಬೇರೆ ಬೇರೆ ಸ್ಪೆಸಿಫಿಕ್ ಇರುವಂಥದ್ದು. ಅಂದ್ರೆ ಬರೀ ಡಿಗ್ರಿ ಸಾಕಾಗಲ್ಲ, ಇದಕ್ಕೆ ಅದರದೇ ಆದಂತಹ ಒಂದು ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅದನ್ನ ಅವರು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೋಬೇಕು. ಬೇರೆ ಎಲ್ಲ ಹುದ್ದೆಗಳಿದೆ. ಸೊ ಮೂರಿಂದ ಸೊ 3, 4, 5, 6, 7, 8, 10. ಸೊ ಈ ರೀತಿಯಾಗಿ ಇದೆಲ್ಲ ಯಾವುದೇ ಪದವಿ ಇರೋರು ಅಪ್ಲೈ ಮಾಡ್ಬೋದು. ಇಂಥದೇ ಪದವಿ ಅಂತ ಏನೂ ಇಲ್ಲ, ಸೊ ಇಂಥದೇ ಓದು ಅಂತ ಏನೂ ಇಲ್ಲ. ಸೊ ಯಾವುದೇ ಒಂದು ಪದವಿ ಮಾಡೋರು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ಹುದ್ದೆಗಳು ಅಷ್ಟೇ 11ರಿಂದ 20 ಏನಿದೆ, ಸೊ ಯಾವುದೇ ಪದವಿ ಅಪ್ಲೈ ಮಾಡ್ಬೋದು. ಈ ಒಂದು 21, 22 ಏನಿದೆ, ಲಾ ಕೇಳಿದರೆ ಲಾ ಪದವಿ ಇರೋರು ಈ ಒಂದು 2 ಹುದ್ದೆಗೆ ಮಾತ್ರ ಅಪ್ಲೈ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೆಲ್ಲ ಯಾವುದೇ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು, ಅದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ, ಸಬ್ ಇನ್ಸ್ಪೆಕ್ಟರ್ ಯಾವುದೇ ಪದವಿ, ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಆಡಿಟರು, ಅಕೌಂಟೆಂಟು, ಸಬ್ ಇನ್ಸ್ಪೆಕ್ಟರ್, ಟ್ಯಾಕ್ಸ್ ಅಸಿಸ್ಟೆಂಟು ಈ ರೀತಿಯಾಗಿ ಎಲ್ಲರೂ ಕೂಡ ಕರೆದಿರುವಂಥದ್ದು. ಮತ್ತೆ ನೋಡಿ, ವಯೋಮಿತಿ ಬಂದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುವಂಥದ್ದು. ನೋಡಿ, 18ರಿಂದ 30 ಇದೆ ಕೆಲವರಿಗೆ, 18ರಿಂದ 32 ಇದೆ ಕೆಲವರಿಗೆ 18ರಿಂದ 27 ಇದೆ. ಸೊ ಈ ರೀತಿಯಾಗಿ ನೀವು ವಯೋಮಿತಿಯನ್ನ ಕರೆಕ್ಟಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕು. ಕೆಲವರು ನೋಡಿ, ಕೆಲವೊಂದು ಹುದ್ದೆಗೆ ಸಬ್ ಇನ್ಸ್ಪೆಕ್ಟರ್ಗೆ 20ರಿಂದ 30 ಇದೆ. ಸೊ ಈ ರೀತಿಯಾಗಿ ನೀವು ಯಾವ ಪೋಸ್ಟ್ಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದಕ್ಕೆ, ಆ ಪೋಸ್ಟ್ ಸ್ಪೆಸಿಫಿಕ್ ಆಗಿ ನೀವು ಇಲ್ಲಿ ನೋಡಿಕೊಂಡು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ವರ್ಷ ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ರಿಲ್ಯಾಕ್ಸೇಷನ್ಗೆ ನೀವು ನೋಡ್ಕೋಬಹುದು. ಸೊ ಯೂಶಲಿ SC ST ಅವರಿಗೆ ರಿಲ್ಯಾಕ್ಸೇಷನ್ 5 ವರ್ಷ ಇರುತ್ತೆ, OBC ಅವರಿಗೆ 3 ವರ್ಷ ಇರುತ್ತೆ, ಮತ್ತೆ ಫಿಸಿಕಲ್ ಚಾಲೆಂಜ್ ಅವರಿಗೆ 10 ವರ್ಷ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಅದನ್ನ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಅದನ್ನ ಓದ್ಕೋಬೇಕು. ನೀವು ಯಾವುದೇ ಒಂದು ಎಕ್ಸಾಮ್ಸ್ಗೆ ನಿಮ್ಗೆ ಇಷ್ಟ ಆಯಿತು ಅಪ್ಲೈ ಮಾಡೋದಕ್ಕೆ ಅಂತಂದ್ರೆ ಒಂದ್ಸರಿ ನೋಟಿಫಿಕೇಶನ್ ಕೂಡ ಒಂದ್ಸರಿ ನೀವು ಓದಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ನಾವು ಕೂಡ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಬ್ರೀಫ್ ಆಗಿ ಹೇಳ್ತೀವಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ ನೋಡೋಣ ಮುಂದಕ್ಕೆ. ಸೊ ನೋಡಿ, ಫೀಸ್ಗೆ ಬಂತು ಅಂತಂದ್ರೆ 100 ರೂಪಾಯಿ ಫೀಸ್ ಇರುತ್ತೆ OBC ಮತ್ತೆ ಜನರಲ್ ಅವ್ರಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮಹಿಳಾ ಅಭ್ಯರ್ಥಿಗಳು ಮತ್ತೆ SC STಗಳು ಮತ್ತೆ ಫಿಸಿಕಲ್ ಚಾಲೆಂಜ್ ಅವರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ, ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಅವರು ಕೂಡ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಬಂತು ಅಂತಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸೊ ಎಕ್ಸಾಮ್ಸ್ ನಡೆಯುವಂಥ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಸೆಂಟರ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ. ಸೊ ಖಂಡಿತವಾಗ್ಲೂ ಇದೆಲ್ಲ ಅವಕಾಶಗಳು. ಖಂಡಿತವಾಗ್ಲೂ ಯಾವುದೇ ಡಿಗ್ರಿ ಆಗಿರೋರು ಇಂತಹ ಹುದ್ದೆಗಳಿಗೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಹೇಳ್ತೀನಿ. ಮತ್ತೆ ನೋಡಿ, ಎಕ್ಸಾಮು ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ನೋಡಿ, 4 ಹಂತಗಳಲ್ಲಿ ನಡೆಯುವಂಥದ್ದು. ಸೊ ಟೈರ್ 1, ಟೈರ್ 2 ಎಕ್ಸಾಮಿನೇಷನ್, ಟೈರ್ 3, ಟೈರ್ 4 ಅಂತ ಹೇಳಿ ನಡೆಯುವಂಥದ್ದು. ಟೈರ್ 1, ಟೈರ್ 2 ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅಂದ್ರೆ ಯಾವುದೇ ರೀತಿಯಂತ ಹ್ಯಾಂಡ್ ರಿಟರ್ನ್ ಇರೋದಿಲ್ಲ, ಕಂಪ್ಯೂಟರ್ ನಡೆಯುವಂಥದ್ದು. ನಾನು ನಿಮಗೆ ಕ್ವಶನ್ ಪೇಪರ್ ಫಾರ್ಮೆಟ್ ಅನ್ನು ಕೂಡ ಖಂಡಿತವಾಗ್ಲೂ ತೋರಿಸ್ತೀನಿ, ಓಕೆನಾ. ಟೈರ್ 3 ಬಂದ್ಬಿಟ್ಟು ಪೆನ್ ಅಂಡ್ ಪೇಪರ್ ಮೋಡ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಬರೆಯುವಂಥದ್ದು ಪೆನ್ನು ಪೇಪರ್ನಲ್ಲಿ ಬರೆಯುವಂಥದ್ದು ಅಂತ ಹೇಳಿ ಹೇಳ್ಬೋದು, ಬರೆಯೋ ಎಕ್ಸಾಮ್ಸ್ ಅಂತ ಹೇಳಿ ಹೇಳ್ಬೋದು. ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪರೀಕ್ಷೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಡೇಟಾ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಅದು ಟೈರ್ 4. ಸೊ ಈ ರೀತಿಯಾಗಿ ಸೊ 4 ಹಂತದಲ್ಲಿ ನಡೆಯುವಂಥ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಡೆಯುವಂಥದ್ದು, ಅಂದ್ರೆ ಆಲ್ ಓವರ್ ಇಂಡಿಯಾ ನಡೆಸ್ತಾರೆ ಎಕ್ಸಾಮ್ಸ್. ಒಂದೊಂದು ರಾಜ್ಯಗಳಲ್ಲಿ ಸೊ ಬೇರೆ ಬೇರೆ ರೀತಿ ಅಂತ ಬೇರೆ ಬೇರೆ ಮಲ್ಟಿಪಲ್ ಶಿಫ್ಟ್ಸ್ ಅಲ್ಲಿ ನಡೆಯುವಂಥದ್ದು. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಕ್ವಶನ್ ಪೇಪರ್ ಫಾರ್ಮೆಟ್ ಅಲ್ಲಿ. ಸೊ ಎಲ್ಲ ಇವ್ರಿಗೂ ಕೂಡ ಡಿಫಿಕಲ್ಟಿ ಲೆವೆಲ್ ಸೇಮ್ ಇರುತ್ತೆ, ಮತ್ತೆ ಈಸಿ ಲೆವೆಲ್ ಕೂಡ ಸೇಮ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಅದನ್ನ ನಾರ್ಮಲೈಸೇಷನ್ ಅನ್ನೋ ಮೂಲಕ ನಾರ್ಮಲೈಸ್ ಮಾಡಿ ನಿಮಗೆ ಫೈನಲ್ ಮೆರಿಟ್ ಮತ್ತೆ ಕಟ್ ಆಫ್ ಮಾರ್ಕ್ಸ್ ಅನ್ನ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಈ ಒಂದು ಸಿಲೆಬಸ್ಗೆ ಬಂತು ಅಂತಂದ್ರೆ ನೋಡಿ, ಟೈರ್ 1 ಎಕ್ಸಾಮಿನೇಷನ್ಗೆ ಸೊ ಯಾವ್ಯಾವ ಕೊಡ್ತಾರೆ ಅಂತಂದ್ರೆ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ,
ಮತ್ತು ಅವೇರ್ನೆಸ್ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ, ಜನರಲ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಓಕೆನಾ? ಇದಕ್ಕೆ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಕೂಡ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ನೋಡಿ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ, 25 25, ಸೊ 25 25 ಈ ರೀತಿಯಾಗಿ. ಸೊ ನೋಡಿ ಎರಡೆರಡು ಮಾರ್ಕ್ ಇರುವಂಥದ್ದು. ಸೊ ಎಲ್ಲದಕ್ಕೂ ಎರಡೆರಡು ಮಾರ್ಕ್ ಇದೆ. ಸೊ 50 ಮಾರ್ಕ್ ಇದೆ. ಸೊ ಒಟ್ಟು ನಿಮಗೆ 200 ಮಾರ್ಕ್ ಟೈರ್ 1 ಎಕ್ಸಾಮ್ ಇರುವಂತ ಅಂತ ಹೇಳ್ಬೋದಾಗಿದೆ. ಸೊ ಒಟ್ಟು ಸಮಯ 1 ಅವರ್ ಇರುತ್ತೆ. ಓಕೆನಾ? ಮತ್ತೆ ನೋಡಿ ಈ ಒಂದು 20 ನಿಮಿಷ ಎಕ್ಸ್ಟ್ರಾ ಯಾರಿಗೆ ಅಂತಂದ್ರೆ ಈ ಒಂದು ಪ್ಯಾರಾ 7.1 7.2 ಅಂದ್ರೆ ಫಿಸಿಕಲ್ ಚಾಲೆಂಜ್ ಅವರಿಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ 7.1 7.2 ಸೆಕ್ಷನ್ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಫಿಸಿಕಲ್ ಚಾಲೆಂಜ್ ಅವರಿಗೆ 20 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದು ನಾನು ಹೇಳೋದಿಲ್ಲ. ನೋಡಿ ಎಲ್ಲರಿಗೂ ಕೂಡ ಸೊ ಬೇರೆಯವರಿಗೆ 1 ಅವರ್ ಸಮಯವನ್ನ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಇಲ್ಲಿ ಟೈರ್ 1 ಟೈರ್ 2 ಬಂದ್ಬಿಟ್ಟು ನೋಡಿ ಆಬ್ಜೆಕ್ಟಿವ್ ಟೈಪ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀತಿಯಲ್ಲಿ ಇರುವಂಥದ್ದು. ಓಕೆನಾ? ಮತ್ತೆ ನೋಡಿ ಇಂಗ್ಲೀಷು ಮತ್ತೆ ಹಿಂದಿಯಲ್ಲಿ ಮಾತ್ರ ಈ ಒಂದು ಪೇಪರ್ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ ನೋಡಿ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇಂಗ್ಲೀಷಲ್ಲಿ ಇರುವಂಥದ್ದು. ಸೊ ಅದು ನಿಮಗೆ ಗೊತ್ತಾಗಿದೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಂದರೆ ಇಂಗ್ಲೀಷಲ್ಲಿ ಇರುವಂಥದ್ದು, ಅದನ್ನೇ ಅವ್ರು ಇಲ್ಲಿ ಕೊಟ್ಟಿರುವಂಥದ್ದು. ಮಿಕ್ಕಿದ್ದು ABC ಪೇಪರ್ ಏನಿದೆ ಇಂಗ್ಲೀಷಲ್ಲೂ ಇದೆ ಮತ್ತೆ ಹಿಂದಿಲೂ ಇರುತ್ತೆ ಅಂತ ಹೇಳ್ಬೋದಾಗಿದೆ. ನೋಡಿ ಮತ್ತೆ ಟೈರ್ 1 ಎಕ್ಸಾಮಿನೇಷನ್ಸ್ಗೆ 0.5 ಮಾರ್ಕ್ಸ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ನೋಡಿ 50% ಮಾರ್ಕ್ಸ್ ಕಟ್ ಮಾಡ್ತಾರೆ. ಒಂದು ತಪ್ಪು ಮಾಡಿದ್ರೆ ಸೊ 50% ಮಾರ್ಕ್ಸ್ ಹೋಗುತ್ತೆ. ಅಂದರೆ 2 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕು ಕಟ್ ಆಗುವಂಥದ್ದು ಅಂತ ಹೇಳ್ಬೋದಾಗಿದೆ. 0.5 ರೀತಿಯಲ್ಲಿ ಮಾರ್ಕ್ಸನ್ನು ಕಟ್ ಮಾಡುವಂಥದ್ದು. ನೆಕ್ಸ್ಟು ಬಂತು ಅಂತಂದರೆ ನೋಡಿ ಟೈರ್ 2 ಎಕ್ಸಾಮಿನೇಷನಲ್ಲಿ ಪೇಪರ್ 1 ಪೇಪರ್ 2 ಇದು ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿ ಎಲ್ಲ ಪೋಸ್ಟ್ಗೂ ಅಂದರೆ ಎಲ್ಲ ಇಟ್ ಇಸ್ ಕಾಮನ್ ಫಾರ್ ಆಲ್ ದ ಪೋಸ್ಟ್. ಓಕೆನಾ? ಕಾಮನ್ ಫಾರ್ ಆಲ್ ದ ಪೋಸ್ಟ್ ಪೇಪರ್ 1 ಪೇಪರ್ 2. ಸೊ ಇದು 200 ಮಾರ್ಕ್ ಇರುತ್ತೆ, ಇದು ಕೂಡ 200 ಮಾರ್ಕ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ 2 ಅವರ್ ಸಮಯವನ್ನು ಕೊಡ್ತಾರೆ. ಇದಕ್ಕೆ 2 ಅವರ್ ಟೈಮು, ಸೊ ಇದಕ್ಕೆ 2 ಅವರ್ ಟೈಮ್. ಸೊ 2 ಅವರ್ ಟೈಮ್ ಇರುವಂಥದ್ದು. ಸೊ 40 ಮಿನಿಟ್ಸ್ ಎಕ್ಸ್ಟ್ರಾ ಪ್ಯಾರಾ 7.1 7 ಅಂತ ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಅಂತ ಹೇಳ್ಬೋದಾಗಿದೆ. ಈ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಏನಿದೆ, ಎಕನಾಮಿಕ್ಸ್ ಪೇಪರ್ ಇದೆ. ಸೊ ಯಾರು ಈ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾ ಇದ್ದೀರಾ ಅವ್ರಿಗೆ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರು ತಗೊಳ್ತಾ ಇರೋವಂಥವ್ರು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾ ಇರೋವಂಥವ್ರು ಇನ್ವೆಸ್ಟಿಗೇಷನ್ ಗ್ರೇಡು, ಸೊ ಅವ್ರಿಗೆ ಈ ಒಂದು ಪೇಪರ್ ಇರುವಂಥದ್ದು. ಪೇಪರ್ 4 ಬಂದ್ಬಿಟ್ಟು ಸೊ ಈ ಒಂದು ಟೈರ್ 1 ಯಾರು ಇದು ಅಸಿಸ್ಟೆಂಟ್ ಆಡಿಟ್ ಆಫೀಸರು, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಯಾರು ತಗೊಳ್ತಾ ಇದ್ದೀರಾ ಅವ್ರಿಗೆ ಪೇಪರ್ 4 ಇರುವಂಥದ್ದು. ಸೊ ಈ 2 ಪೇಪರ್ ಮಾತ್ರ ಚಾಯ್ಸ್. ಓಕೆನಾ? ಸ್ಪೆಸಿಫಿಕ್ ಅಂದರೆ ಯಾವುದು ತಗೊಳ್ತಾರೆ ಅವ್ರಿಗೆ ಮಾತ್ರ. ಈ ಪೇಪರ್ 1 ಪೇಪರ್ 2 ಕಾಮನ್ ಇರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೈರ್ 2 ಪೇಪರ್ 1 ಪೇಪರ್ 2 ಆರ್ ಕಂಪಲ್ಸರಿ ಫಾರ್ ಆಲ್ ದ ಪೋಸ್ಟ್ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಬಂತು ಅಂತಂದರೆ ನೋಡಿ ಟೈರ್ 2 there will be ನೆಗೆಟಿವ್ ಮಾರ್ಕಿಂಗ್ 0.5 ಫಾರ್ ಈಚ್ ರಾಂಗ್ ಆನ್ಸರ್ ಇನ್ ಪೇಪರ್ 2. ಸೊ ನೋಡಿ ಇದು ಪೇಪರ್ 2 ಇಂಗ್ಲೀಷ್ ಏನಿರುತ್ತೆ, ಸೊ ಇದು 0.25 ಮಾರ್ಕ್ಸು ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ಓಕೆನಾ? ಈ ಒಂದು ಪೇಪರ್ 1 ಏನಿರುತ್ತೆ, ಸೊ ಇದಕ್ಕೆ 0.5 ಇರುತ್ತೆ ಕಟ್ ಆಫು, ಸಾರಿ ನೆಗೆಟಿವ್ ಮಾರ್ಕಿಂಗು. ಸ್ಟ್ಯಾಟಿಸ್ಟಿಕ್ಸು ಇದಕ್ಕೂ ಕೂಡ 0.5 ನೆಗೆಟಿವ್ ಮಾರ್ಕ್ ಇರುತ್ತೆ. ಸೊ ಇದು ಕೂಡ 0.5 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬರೀ ಈ ಒಂದು ಪೇಪರ್ 2 ಮಾತ್ರ ನಿಮಗೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ? ಸೊ ಇದು ಪೇಪರ್ 1 ಪೇಪರ್ 2 ಕಂಪಲ್ಸರಿ ಫಾರ್ ಆಲ್ ದ ಪೋಸ್ಟ್. ಎಲ್ಲ ಪೋಸ್ಟ್ ಅವರು ಕೂಡ ಪೇಪರ್ 1 ಪೇಪರ್ 2 ತಗೋಬೇಕು. ಸ್ಟ್ಯಾಟಿಸ್ಟಿಕ್ಸು ಮತ್ತು ಆಡಿಟ್ ಆಫೀಸರ್ಸ್ ಯಾರು ತಗೊಳ್ತಾ ಇದ್ದೀರಾ, ಸೊ ಈ ಒಂದು 2 ಪೇಪರ್ ಜೊತೆಗೆ ಈ ಪೇಪರ್ಗಳು ಕೂಡ ತಗೊಳ್ಬೇಕು ಸ್ಪೆಸಿಫಿಕ್ ಆಗಿ ಅಂತ ಹೇಳಿರುವಂಥದ್ದು. ಸೊ ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ಟೈರ್ 3 ಎಕ್ಸಾಮಿನೇಷನ್ ಬಂತು ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಪೆನ್ನು ಪೇಪರ್ ಮಾಡಲ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು. ಸೊ ಬೇರೆ ಲ್ಯಾಂಗ್ವೇಜಲ್ಲಿ ಬರೆದ್ರೆ 0 ಕೊಡ್ತೀವಿ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ ನೀವು ಇಂಗ್ಲೀಷ್ನಲ್ಲೇ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದರಲ್ಲಿ ಎಸ್ಸೇ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ, ಅಪ್ಲಿಕೇಶನ್ ಬರೆಯೋದು ಹೇಗೆ ಅನ್ನೋದೆಲ್ಲ ಕೊಡ್ತಾರೆ. ಸೊ ಒಟ್ಟು 100 ಮಾರ್ಕ್ಸ್ ಇರುತ್ತೆ. ಸೊ 1 ಅವರ್ ಎಕ್ಸಾಮಿನೇಷನ್ ಇದು ಅಲಾಟ್ ಮಾಡಿರುವಂಥದ್ದು. 20 ನಿಮಿಷ ಎಕ್ಸ್ಟ್ರಾ ಬೇರೆಯವ್ರಿಗೆ ಅಂತ ಫಿಸಿಕಲ್ ಚಾಲೆಂಜ್ ಅವ್ರಿಗೆ ಕೊಟ್ಟಿದ್ದಾರೆ, ಈ ಸೆಕ್ಷನ್ ಇರೋರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಟೈರ್ 4 ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಚೆಕ್ ಮಾಡ್ತಾರೆ, ಡೇಟಾ ಎಂಟ್ರಿ ಹೇಗೆ ಮಾಡ್ತೀರಾ, ಯಾವ ಸ್ಪೀಡಲ್ಲಿ ಇರಬೇಕು ಟೆಸ್ಟು ಅನ್ನೋದು ಕೂಡ ಅದನ್ನು ಕೂಡ ಎಲ್ಲ ನೋಟಿಫಿಕೇಶನ್ ಬ್ರೀಫ್ ಆಗಿ ಕೊಟ್ಟಿರುವಂಥದ್ದು. ಸೊ ಟೈರ್ 4ಗೆ ಕ್ವಾಲಿಫೈ ಆದಾಗ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಮೋಡ್ ಆಫ್ ಸೆಲೆಕ್ಷನ್ ಹೇಗಿರುತ್ತೆ ಅಂತಂದರೆ ನೋಡಿ ಮಿನಿಮಮ್ ಕ್ವಾಲಿಫೈ ಆಗಬೇಕು ಅಂತಂದರೆ ಅನ್ರಿಸರ್ವ್ಡ್ ಅವರು 30 ಬರಬೇಕು, OBC ಅವ್ರಿಗೆ 25% ಬರಬೇಕು, ಬೇರೆಯವ್ರಿಗೆ 20% ಬರಲೇಬೇಕು. ನೋಡಿ ನಾನು 30% ಬಂದ್ಬಿಟ್ಟು ನಾನು ಕ್ವಾಲಿಫೈ ಆಗಿಬಿಟ್ಟೆ ಅಂತಲ್ಲ, ಮಿನಿಮಮ್ ಅಂದರೆ ಕಂಪ್ಯೂಟ್ರು ಅದು ಎವ್ಯಾಲ್ಯೂಯೇಷನ್ ತಗೊಳ್ಬೇಕು ಅಂತಂದರೆ ಸೊ ಮಿನಿಮಮ್ 30% ಮಾರ್ಕ್ಸ್ ಇರಲೇಬೇಕು. ಇಲ್ಲ ಅಂತಂದರೆ ಕಂಪ್ಯೂಟರ್ ನಿಮ್ಮನ್ನ ಕನ್ಸಿಡರ್ ಮಾಡೋದೇ ಇಲ್ಲ. ಸೊ 30% ಇತ್ತು ಅಂತಂದರೆ ನಿಮ್ಮನ್ನ ಬೇರೆಯವ್ರ ಜೊತೆಗೆ ನಿಮ್ಮ ಪೇಪರ್ ಕೂಡ ಒಂದು ಎವ್ಯಾಲ್ಯೂಯೇಷನ್ಗೆ ಹೋಗುವಂಥದ್ದು, ಕಟ್ ಆಫ್ಗೆ ಹೋಗುವಂಥದ್ದು, ಎವ್ಯಾಲ್ಯೂಯೇಷನ್ ಮೆರಿಟ್ ಲಿಸ್ಟ್ಗೆ ಹೋಗುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಮಿನಿಮಮ್ 30% ಇರಲೇಬೇಕು. ಈ 30% ಮೇಲೆ ಏನು ತೆಗಿತೀರಾ, ಸೊ ಅವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? OBC ಅವ್ರಿಗೂ ಅಷ್ಟೇ 25% ತೆಗೆದಾದ್ಮೇಲೆ ಸೊ ನಿಮ್ಮ ಒಂದು ಕಾಂಪಿಟೇಷನ್ ಶುರುವಾಗುವಂಥದ್ದು. 25% ಮೇಲೆ ಯಾರು ಎಷ್ಟು ತೆಗೆದಿರಾ ಸೊ ಅದ್ರ ಬೇಸಿಸ್ ಮೇಲೆ ಕಟ್ ಆಫ್ ಮಾರ್ಕ್ಸ್ ಮಾಡುವಂಥದ್ದು. ನಿಮಗೆ ಕಟ್ ಆಫ್ ಮಾರ್ಕ್ಸ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಮತ್ತು ನೋಡಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೇಪರ್ ಜೊತೆಗೆ ಟೈರ್ 1 ಆಗಿ ಟೈರ್ 2 ಪೇಪರ್ 1 ಪೇಪರ್ 2 ಎಲ್ಲ ಆಗಿ ಬರೆಯೋರಿಗೆ ಸೊ ಅದೆಲ್ಲ ಕಂಪಲ್ಸರಿ ಇರುತ್ತೆ. ಟೈರ್ 1 ಆದಮೇಲೆ ನೋಡಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಟೆಸ್ಟ್ ಕೂಡ ಇರುತ್ತೆ ಅವರಿಗೆ, ಯಾರಿಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ. ಅವರು ಈ NXRಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ.
ಸೊ ಏನದು ಫಿಸಿಕಲ್ ರಿಕ್ವೈರ್ಮೆಂಟ್, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರಿಗೂ ಕೂಡ ಸೊ ಎಷ್ಟೆಷ್ಟು ಇರಬೇಕು ಫಿಸಿಕಲ್ ಟೆಸ್ಟ್ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿರುವಂಥದ್ದು ಈ NHRಲ್ಲಿ. ನೀವು ಖಂಡಿತವಾಗ್ಲೂ ಯಾರು ಇನ್ಸ್ಪೆಕ್ಟರ್ ಪೋಸ್ಟ್ ಅಪ್ಲೈ ಮಾಡ್ತಿದ್ದೀರಾ ಅವ್ರು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಟಿಫಿಕೇಶನಲ್ಲಿ. ಮತ್ತು ಬುಕ್ಸ್ ಯಾವ್ಯಾವ್ದು ಓದಬೇಕು ಅಂತ ಹೇಳಕ್ ಬಂತು ಅಂತಂದರೆ ನೋಡಿ ಇದೆಲ್ಲ ತುಂಬ ಒಳ್ಳೆ ಬುಕ್ಸ್ಗಳು ಅಂತ ಹೇಳ್ಬೋದಾಗಿದೆ. ನೋಡಿ SP ಬಕ್ಷಿ ಓದಬೇಕಾಗುತ್ತೆ, ಜನರಲ್ ಇಂಗ್ಲೀಷ್ಗೆ SP ಬಕ್ಷಿ ಓದಿ ಖಂಡಿತವಾಗ್ಲೂ. ಮತ್ತು ನೋಡಿ ವರ್ಬಲ್ ನಾನ್ ವರ್ಬಲ್ ರೀಸನಿಂಗ್ಸ್ ಏನಿದೆ, ವರ್ಬಲ್ಲು ಬರುತ್ತೆ, ನಾನ್ ವರ್ಬಲ್ ಬರುತ್ತೆ. ನಾನು ಕ್ವಶನ್ ಪೇಪರ್ ತೋರಿಸಿದಾಗ ನಿಮಗೆ ಹೇಳ್ತೀನಿ ವರ್ಬಲ್ ಅಂದ್ರೆ ಏನು, ನಾನ್ ವರ್ಬಲ್ ಅಂದ್ರೆ ಏನು ಅಂತ. ಇದು ಬಹಳ ಒಳ್ಳೆ ಬುಕ್ಕು, ಡಾಕ್ಟರ್ RS ಅಗರ್ವಾಲ್ ಎಸ್ ಪಬ್ಲಿಕೇಶನ್, ಖಂಡಿತವಾಗ್ಲೂ ಓದ್ಬೋದು. ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಮತ್ತು RS ಅಗರ್ವಾಲ್ ಎಸ್ ನೋಡಿ ಈ ಬುಕ್ಗಳನ್ನ ನೀವು ಸಾಲ್ವ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಯಾವುದೇ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಒಂದು ಕರ್ನಾಟಕ ಬೇಸಿಸ್ SDA FDA ಎಕ್ಸಾಮ್ಸ್ಗಳಾಗಲಿ, ಮೆಂಟಲ್ ಎಬಿಲಿಟಿ, ಜನರಲ್ ಇಂಗ್ಲೀಷು, ಸೊ ಈ ರೀತಿಯಾಗಿ ಎಲ್ಲ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡೋದು. ಇಲ್ಲಿ ಲುಸೆಂಟ್ಸು ಅಷ್ಟೇ FD ಎಕ್ಸಾಮ್ಗೆ, ಜನರಲ್ ನಾಲೆಜ್ಗೆ ಇಂಗ್ಲೀಷಲ್ಲಿ ಯಾರು ತಗೊಳ್ತಾ ಇದ್ದೀರಾ ಸೊ ಅವರು ಕೂಡ ಈ ಒಂದು ಬುಕ್ಕು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದಾಗಿದೆ. ನೋಡಿ ಈ ಒಂದು ಎಕ್ಸಾಮ್ಸ್ ಕೂಡ ಇಷ್ಟು ಓದಿದ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಈ ಜನರಲ್ ನಾಲೆಜ್ ಬುಕ್ಕಲ್ಲಿ ಎಲ್ಲನೂ ಕೂಡ ಇದೆ, ಹಿಸ್ಟ್ರಿ ಇದೆ, ಜಾಗ್ರಫಿ ಇದೆ, ಕರೆಂಟ್ ಅಫೇರ್ಸ್ಗಳು ಕೂಡ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ, ಜನರಲ್ ನಾಲೆಜ್ ಕ್ವಶನ್ಸ್ಗಳು ಕೊಟ್ಟಿರ್ತಾರೆ, ಓಕೆನಾ, ಜನರಲ್ ಸೈನ್ಸ್ ಕ್ವಶನ್ಸ್ಗಳು ಇದೆ, ಎಲ್ಲ ಇದೆ, ಸೋಷಲ್ ಸೈನ್ಸ್, ಜನರಲ್ ಸೈನ್ಸು, ಸೊ ಎಲ್ಲ ರೀತಿಯಾಗಿ ಇದರಲ್ಲಿ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದು. ಜನರಲ್ ತುಂಬ ಚೆನ್ನಾಗಿದೆ ಬುಕ್ಕು. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ ನೀವು. ಒಂದು ವೆಬ್ಸೈಟ್ ಇದೆ, ಯಾವುದು GK ಟುಡೇ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಓಕೆನಾ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. GK ಟುಡೇ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಇದರಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಕರೆಂಟ್ ಅಫೇರ್ಸು. ಪ್ರತಿದಿನಾನು ಅಪ್ಡೇಟ್ ಮಾಡ್ತಾ ಇರ್ತಾರೆ ಕರೆಂಟ್ ಅಫೇರ್ಸು. ದಿನಾಗಲೂ ಒಂದು 20 ನಿಮಿಷ ಸ್ಕ್ರಾಲ್ ಮಾಡಿ, ಸೊ ಏನು ಅಂತ ಹೇಳಿ ಸುಮ್ಮನೆ ಜನರಲ್ ನ್ಯೂಸ್ ಪೇಪರ್ ಓದೋ ಥರ ಓದ್ತಾ ಇರಿ ಅಂತ ಹೇಳ್ತೀನಿ. ಸೊ ನೀವು ಅಟ್ಲೀಸ್ಟ್ ಒಂದು 8 ತಿಂಗಳದ್ದು ಕರೆಂಟ್ ಅಫೇರ್ಸ್ನ ನೀವು ತಿಳ್ಕೊಬೇಕು. ಏಪ್ರಿಲಲ್ಲಿ ಇರುವಂಥ ಟೈರ್ 1 ಎಕ್ಸಾಮ್ಸ್ ಅಲ್ವಾ ಇರೋದು. ಸೊ ಇವತ್ತಿಂದ ನೀವು ಓದಿದ್ರು ಸಾಕು, ಇವತ್ತು ನಾಳೆಯಿಂದ ಓದಿದ್ರೆ ನೀವು ಕರೆಂಟ್ ಅಫೇರ್ಸ್ನ ಅಷ್ಟು ಸಾಕು, ಅಷ್ಟನ್ನ ಓದ್ಕೊಂಡು ನೀವು ಪಾಯಿಂಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಸಾಕಷ್ಟು ಆಯಿತು ಅಂತ ಹೇಳ್ಬೋದಾಗಿದೆ. ಈಗ ನಾನು ಕಟ್ ಆಫ್ ಮಾರ್ಕ್ಸನ್ನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ ಕಟ್ ಆಫ್ ಮಾರ್ಕ್ಸ್ಗೆ ಬಂತು ಅಂತಂದರೆ, ಸೊ ಟೈರ್ 1 ಈಗ ರೀಸೆಂಟಾಗಿ ಬಂದಿರುವಂಥ ಒಂದು ಕಟ್ ಆಫ್ ಮಾರ್ಕ್ಸ್ ಇದು, ಓಕೆನಾ. ರೀಸೆಂಟಾಗಿ ಬಂದಿರೋಂಥ ಒಂದು ಕಟ್ ಆಫ್ ಮಾರ್ಕ್ಸು 2020ರಲ್ಲಿ ನಡೆದಿರೋಂಥ ಒಂದು ಟೈರ್ 1 ಎಕ್ಸಾಮ್ದು 2021ರಲ್ಲಿ. ಸೊ ಈಗ ರೀಸೆಂಟಾಗಿ ಬಂದಿರೋಂಥ ಒಂದು ಎಕ್ಸಾಮ್ 2020ರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೊ ಅವಾಗ ಬಂದಿರೋಂಥ ಅದಕ್ಕೆ ಇವಾಗ ರೀಸೆಂಟಾಗಿ ಬಂದಿರೋಂಥ ಒಂದು ಕಟ್ ಆಫ್ ಮಾರ್ಕ್ಸು. ನೋಡಿ ಟೈರ್ 1 ಇದು ಕಂಪ್ಯೂಟರ್ ಬೇಸ್ಡ್ ಮೋಡಲ್ ಬಂದಿರೋಂಥ ಒಂದು ಟೈರ್ 1 ಟೆಸ್ಟ್ ಅಂತ ಹೇಳ್ಬೋದು, ಟೈರ್ 1, ಓಕೆನಾ. ನೋಡಿ ಲಿಸ್ಟ್ 1 ಈ ಒಂದು ಅಕೌಂಟ್ಸ್ ಆಫೀಸರ್, ಆಡಿಟ್ ಆಫೀಸರ್ ಯಾರು ತಗೊಂಡಿದ್ದೀರಾ, ಈ ಲಿಸ್ಟ್ 2 ಬಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಆಫೀಸರು, ಆಲ್ ದ ಪೋಸ್ಟ್ಗೆ ಲಿಸ್ಟ್ 3. ಸೊ ಲಿಸ್ಟ್ 3 ಅನ್ನೋದು ಎನಿ ಡಿಗ್ರಿ ಆಗಿರೋರಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಫಸ್ಟ್ ಲಿಸ್ಟ್ 3ನ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಲಿಸ್ಟ್ 3ಯಲ್ಲಿ ಕಟ್ ಆಫ್ ಮಾರ್ಕ್ಸ್ ಹೇಗಿದೆ ಅಂತ ನೋಡಿ. ಇಲ್ಲಿ ನೋಡಿ SC ಅವ್ರಿಗೆ 100 ಮಾರ್ಕ್ಸ್ ಕಟ್ ಆಫ್ ಆಗಿದೆ, ಸೊ 100 ಅಂಕಗಳು. ಸೊ ಒಟ್ಟು 200 ಮಾರ್ಕ್ಗೆ ನೀವು ಬರೆಯುವಂಥದ್ದಲ್ವಾ. ಸೊ 200 ಮಾರ್ಕಲ್ಲಿ ನೋಡಿ 100 ಅಂಕಗಳು ಕಟ್ ಆಫ್ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಟೈರ್ 2ಗೆ ಎಲಿಜಿಬಲ್ ಆಗಿರುವಂಥ ಕ್ಯಾಂಡಿಡೇಟ್ಸು 21,000 ಜನ, 21,600 ಜನ ಎಲಿಜಿಬಲ್ ಆಗಿರುವಂಥದ್ದು. ನೋಡಿ ಎಷ್ಟಿಗೆ ಬಂತು ಅಂತಂದರೆ 93 ಮಾರ್ಕ್ಸು, OBCಗೆ ಬಂತು ಅಂದರೆ 119, EWS ಬಂದರೆ 109, ಅನ್ರಿಸರ್ವ್ಡ್ಗೆ 132. ಈ ರೀತಿಯಾಗಿ ಫಿಸಿಕಲ್ ಚಾಲೆಂಜ್ಗಳು ಕೂಡ ಕೊಟ್ಟಿದ್ದಾರೆ. ನೋಡಿ ಅದರ್ ಫಿಸಿಕಲ್ ಚಾಲೆಂಜ್ ಅವರಿಗೆ 40 ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನೋಡಿ ಅನ್ರಿಸರ್ವ್ಡ್ಗೆ ಮ್ಯಾಕ್ಸಿಮಮ್ ಕಟ್ ಆಫ್ ಆಗಿರುವಂಥದ್ದು 132. ಸೊ ನೋಡಿ 132 ಮಾರ್ಕ್ಸ್ಗೂ ಕಟ್ ಆಫ್ ಇರುವಂಥದ್ದು. ಮತ್ತು ನೋಡಿ ಈ SCಗೆ ನೋಡಿ 100 ಕಟ್ ಆಫ್ ಆಗಿರೋದು, OBCಗೆ ನೋಡಿ 119, 120 ಮಾರ್ಕ್ಸ್ ಹೇಳ್ಬೇಕು ಅಂತಂದರೆ. 10,000 ಜನ ಕ್ವಾಲಿಫೈ ಆಗಿದ್ದಾರೆ, ಇದರಲ್ಲಿ ನೋಡಿ 36,000 ಜನ, ಇದು 15,000 ಜನ. ಸೊ ಈ ರೀತಿಯಾಗಿ ಕಟ್ ಆಫ್ ಆಗಿರುವಂಥದ್ದು. ಸೊ ಮ್ಯಾಕ್ಸಿಮಮ್ ಕಟ್ ಆಫ್ ಆಗಿರುವಂಥದ್ದು 132 ಅಂತ ಹೇಳ್ಬೋದಾಗಿದೆ. ಕಾಂಪಿಟೇಷನು ತುಂಬ ಚೆನ್ನಾಗಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮತ್ತು ನೋಡಿ ಇದು ಬಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಯಾರು ತೊಗೊಂಡಿದ್ರೆ ಅವ್ರಿಗೆ ಲಿಸ್ಟು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕಟ್ ಆಫ್ ಆಗಿರೋದು ನೋಡಿ ಅನ್ರಿಸರ್ವ್ಡ್ಗೆ 153 ಮಾರ್ಕ್ ಕಟ್ ಆಫ್ ಆಗಿದೆ, ಓಕೆನಾ. ಸೊ SCಗೆ ನೋಡಿ 124, STಗೆ 122, OBCಗೆ 147, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 146. ಸೊ ಈ ರೀತಿಯಾಗಿ ಕಟ್ ಆಫ್ ಆಗಿರುವಂಥದ್ದು. ಇಲ್ಲಿ ನೋಡಿ ಎಷ್ಟು ಕ್ಯಾಂಡಿಡೇಟ್ಸು ಕಟ್ ಆಫ್ ಆಗಿದ್ದಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇವರೆಲ್ಲನೂ ಎಲಿಜಿಬಿಲಿಟಿ ಇಷ್ಟು ಜನ ಟೈರ್ 2ಗೆ ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳಿ ಅರ್ಥ, ಓಕೆನಾ. ಇವಾಗ ನೋಡಿ ಫೈನಾನ್ಸು ಮತ್ತು ಅಕೌಂಟ್ಸಿಗೆ ಬಂತು ಅಂತಂದರೆ ನೋಡಿ ಎಷ್ಟು ಜನ ಕಟ್ ಆಫ್ ಆಗಿದ್ದಾರೆ. ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಕಟ್ ಆಫ್ ಆಗಿರೋದು 167. ನೋಡಿ ಇದು ಬಂದ್ಬಿಟ್ಟು ಅಕೌಂಟ್ಸ್ಗೆ ಆಡಿಟ್ ಆಫೀಸರ್ಸ್ ಯಾರು ತೊಗೊಳ್ತಾ ಇದ್ದಾರೆ ಅವ್ರಿಗೆ ನೋಡಿ 147 ಇದೆ. ಸೊ ಇಲ್ಲಿ ಮಿನಿಮಮ್ಮೇ 140 ಇದೆ ಮಿನಿಮಮ್, ಓಕೆನಾ. ಸೊ ಈ ರೀತಿಯಾಗಿ ಕಟ್ ಆಫ್ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಕಾಂಪಿಟೇಷನ್ ಇದೆ. ಸೊ ಯಾವುದೇ ಒಂದು ಡಿಗ್ರಿ ಆಗಿರೋರಿಗೆ 132 ಮ್ಯಾಕ್ಸಿಮಮ್ ಕಟ್ ಆಫು ಬಂದಿರುವಂಥದ್ದು. ಸೊ ಈ ರೀತಿಯಾಗಿ ಕಟ್ ಆಫ್ ಮಾರ್ಕ್ಸ್ ಇದೆ. ಸೊ ಇದು ನಾರ್ಮಲೈಸೇಷನ್ ಮಾಡಿ ಸೊ ಅದ್ರ ಮುಖಾಂತರ ಸೊ ಇದನ್ನು ನಿಮಗೆ ಕೊಟ್ಟಿರುವಂಥದ್ದು. ಸೊ ಇದು ಈ ರೀತಿಯಾಗಿ ಇವಾಗ ರೀಸೆಂಟಾಗಿ ಓದೋಷ್ಟದ್ದು ಬಂದಿರೋಂಥ ಒಂದು ಕಟ್ ಆಫ್ ಮಾರ್ಕ್ಸು ಅಂತ ಹೇಳ್ಬೋದಾಗಿದೆ. ಬನ್ನಿ ನಾನು ಇವಾಗ ನಿಮಗೆ ಕ್ವಶನ್ ಪೇಪರನ್ನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡಿ ಬೇರೆ ಬೇರೆ ಶಿಫ್ಟ್ ಇದೆ ನನ್ನ ಹತ್ರ. ನೋಡಿ ಇದು ಬಂದ್ಬಿಟ್ಟು ನೋಡಿ 10ರಿಂದ 11 ಗಂಟೆಗೆ ನಡೆದಿರುವಂಥದ್ದು. ಸೊ ಇದು ಬಂದು 1ರಿಂದ 2 ಗಂಟೆ. ಸೊ ಇದು ಶಿಫ್ಟ್ 3 ಬಂದು 4ರಿಂದ 5 ಗಂಟೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಶಿಫ್ಟಲ್ಲಿ ನಡೆಯುವಂಥದ್ದು. ನಾರ್ಮಲೈಸೇಷನ್ ಮೂಲಕ ನಿಮಗೆ ಅವರು ನಿಮಗೆ ರಿಸಲ್ಟನ್ನು ಕೊಡುವಂಥದ್ದು. ಸೊ ನೋಡಿ ಇಲ್ಲಿ ಫಸ್ಟು ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟ್ ಸೆಕ್ಷನ್. ಸೊ ಇಲ್ಲಿ ನೋಡಿ ಇದೆಲ್ಲ ವರ್ಬಲ್ ರೀಸನಿಂಗ್ ಟೈಪು, ಅಂದರೆ ಒಂದು ಕ್ವಶನ್ ಟೈಪ್ ಇರುತ್ತೆ ನಿಮಗೆ, ಇದು ಕೂಡ ಕ್ವಶನ್ ಟೈಪ್ ಇರುತ್ತೆ. ನಾನ್ ವರ್ಬಲ್ ರೀಸನಿಂಗ್ ಅಂತಂದರೆ ನೋಡಿ ಈ ರೀತಿಯಾಗಿ ಪ್ಯಾಟರ್ನ್ ಟೈಪ್ ಇರುತ್ತೆ,
ಓಕೆನಾ. ಇದು ನಾನ್ ವರ್ಬಲ್ ರೀಸನಿಂಗ್ ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಎರಡು ಥರ ಕ್ವಶನ್ಸ್ಗಳು ಇರುವಂಥದ್ದು. ಸೊ ಫಸ್ಟ್ 25 ಕ್ವಶನ್ಸು ನೀವು ನೋಡಿದ್ರೆ ಫಸ್ಟ್ 25 ಕ್ವಶನ್ಸು ನೋಡಿ, ಫಸ್ಟ್ 25 ಕ್ವಶನ್ಸು ರೀಸನಿಂಗ್. ನೆಕ್ಸ್ಟ್ ನೋಡಿ ಸೆಕ್ಷನ್ ಜನರಲ್ ಅವೇರ್ನೆಸ್ ಅಂತ ಹೇಳಿ ಶುರುವಾಗುತ್ತೆ. ಸೊ ನೆಕ್ಸ್ಟ್ 25 ಕ್ವಶನ್ಸು ಜನರಲ್ ಅವೇರ್ನೆಸ್ಸು ಇರುವಂಥದ್ದು. ಓಕೆನಾ. ನೆಕ್ಸ್ಟ್ ಈ ಕ್ವಶನ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದು 25 ಕ್ವಶನ್ಸ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ನೋಡಿ ಟೇಬಲ್ ಟೈಪ್ ಕ್ವಶನ್ಸ್ ಇರುವಂಥದ್ದು, ಮತ್ತು ಬೇರೆ ಬೇರೆ ರೀತಿಯಂಥ ಕ್ವಶನ್ಸ್ ನೋಡಿ, ರೇಷಿಯೋ ಪ್ರಾಬ್ಲಮ್ಸ್ಗಳು ಇದೆ, ಸಿಲಿಂಡರ್ ರೇಷಿಯೋಸ್ ಪ್ರಾಬ್ಲಮ್ಸ್ ಇದೆ. ಸೊ ಈ ರೀತಿಯಾಗಿ ಒಂದು 25 ಕ್ವಶನ್ಸು ನಿಮಗೆ ಬರುತ್ತೆ, ಮ್ಯಾಥಮೆಟಿಕ್ಸು ಆ ರೀತಿಯಾಗಿ. ಓಕೆನಾ. ನೆಕ್ಸ್ಟ್ ಇರೋದು ಜನರಲ್ ಇಂಗ್ಲೀಷ್ ಕಾಂಪ್ರಹೆನ್ಷನ್. ಸೊ ಈ ರೀತಿಯಾಗಿ 4 ಸೆಕ್ಷನ್ಗಳಲ್ಲಿ ನಿಮಗೆ ಬರುತ್ತೆ 25 ಅಂತ ಹೇಳಿ ಬಂದಿರುವಂಥದ್ದು. ಸೊ ಎಲ್ಲ ಕ್ವಶನ್ ಪೇಪರ್ ಫಾರ್ಮ್ಯಾಟನ್ನು ನಾನು ಡೌನ್ಲೋಡ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಂಡು ಇವೆಲ್ಲ 3 ಶಿಫ್ಟ್ದು ನೀವು ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಇನ್ನಷ್ಟು ಕ್ವಶನ್ ಪೇಪರ್ಸ್ನ ಅದಕ್ಕೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನೀವು ಅದನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಸೊ ನೋಟಿಫಿಕೇಶನ್ನ ನೀವು ಇನ್ನೂ ಒಂದ್ಸರಿ ಓದಿ. ಸೊ ಯಾರಿಗೆ ಏನೇನು ಇಂಟ್ರೆಸ್ಟ್ ಇತ್ತು, ಏನೇನು ಬೇರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ, ಸೊ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಸ್ಮಾರ್ಟ್ ಜಾಬ್ನ ನೋಡ್ತಾ ಇರಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಯಾರು ಎಕ್ಸಾಮ್ ತೊಗೊತಾ ಇದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.